ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಚಿನ್ನಯ್ಯ ಹೇಳ್ತಿರೋ ಕೆಲವೊಂದು ಪಾಯಿಂಟ್ಸ್ ಅನ್ನ ನಾವು ನೋಡೋದಾದ್ರೆ, ಧರ್ಮಸ್ಥಳ ಧರ್ಮಾಧಿಕಾರಿ ಸ್ಥಾನದಲ್ಲಿರುವಂತಹ ವೀರೇಂದ್ರ ಹೆಗ್ಡೆ ಅವರನ್ನ ಜೈಲಿಗಟ್ಟಬೇಕು ಅನ್ನೋದೇ ಷಡ್ಯಂತ್ರದ ಅಜೆಂಡಾ. 200 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಧರ್ಮಸ್ಥಳಕ್ಕೆ ಆ ಹೆಸರಿಗೆ ಕಪ್ಪು ಚ್ಯುತಿ ತರಬೇಕು. ಕರೆಕ್ಟ್, ಎಲ್ಲರೂ ನೋಡಿದ್ದಾರೆ. ತಾವು ಹೇಳ್ತಾ ಇದ್ದೀರಾ, ಅವ್ರ ಹೆಂಡತಿ ನಮ್ಮ ಹತ್ರ ದುಡ್ಡೇ ಇಲ್ಲ ಅಂದ್ಲು. ಬೀಲಲ್ಲಿ ಹೊರಗೆ ತಕೊಂಡ್ಬರೋಕೆ ದುಡ್ಡಿಲ್ಲ. ಲಾಡ್ಜಿಗೆ ದುಡ್ಡು ಕೊಟ್ಟವ್ರು ಯಾರು? ಲಾಡ್ಜ್ ಅಡ್ರೆಸ್ ಅನ್ನ ಹೈಕೋರ್ಟ್ಗೆ ಹೆಂಗ್ ಕೊಡ್ತಾರೆ? ಲಾಯರ್ನ ಬಿಡುಗಡೆ ಬೀಲ್ ಬರೋಕೆ ಲಾಯರ್ ಇಲ್ಲ. ಈಗ ಐಫೈ ಲಾಯರ್ಗಳು ಎಲ್ಲಿ ಬಂದ್ರು? ಅವ್ರನ್ನ ಯಾರು ಎಂಗೇಜ್ ಮಾಡಿದ್ದು? ಅಂದ್ರೆ ಒಂದು ಸ್ಟೇಜ್, ಎರಡನೇ ಸ್ಟೇಜ್, ಈಗ ಫ್ರೀ ಸ್ಟೇಜ್. ಹೂ ಇಸ್ ಫೀಡಿಂಗ್ ಹಿಮ್? ಅಂದ್ರೆ ಚಿನ್ನಯ್ಯನ ಅಸಹಾಯಕತೆಯನ್ನ ಮೊದಲ ಗ್ಯಾಂಗು ಕೂಡ ಬಳಸ್ಕೋತು, ಎರಡನೇ ಗ್ಯಾಂಗು ಕೂಡ ಬಳಸ್ಕೋತು ಅಂತ ಹೇಳ್ಬಿಡಿ. ಮೊದ್ಲು ಅವನೇ ಅಪ್ರೋಚ್ ಆಗ್ತಾನೆ. ನೀವು ತನಿಖೆ ಮಾಡಿ. ಅದು ಐ ಆಮ್ ಟೆಲ್ಲಿಂಗ್ ದಿಸ್ ಬಿಫೋರ್ ದ ಮೀಡಿಯಾ. ಜನ ನೋಡ್ತಾರೆ. ಹೌದು, ಅವನ್ನ ಯಾರು ಅಪ್ರೋಚ್ ಮಾಡಿಲ್ಲ, ಅವನೇ ಅಪ್ರೋಚ್ ಮಾಡ್ದ ಅಂತ ನಾನು ಹೇಳ್ತಾ ಇದ್ದೀನಿ. ಅಲ್ಲ ಸರ್, ಈಗ ಚಿನ್ನಯ್ಯ ಹೇಳ್ತಿರೋದನ್ನ ಕೇಳ್ತಿರೋದು. ಐ ಆಮ್ ಕಾನ್ಶಿಯಸ್ಲಿ ಹೇಳ್ತಾ ಇದ್ದೀನಿ. ಅವನ್ನ ಯಾರು ಅಪ್ರೋಚ್ ಮಾಡಿಲ್ಲ, ಇವನೇ ಅಪ್ರೋಚ್ ಮಾಡ್ಕೊಂಡ್ ಬರ್ತಾನೆ. ಅವ್ರು ನಂಬ್ತಾರೆ. ಆಮೇಲೆ ಲಾಯರ್ ಕತೆ ಬರುತ್ತೆ, ಆಮೇಲೆ ಸುಪ್ರೀಂ ಕೋರ್ಟ್ ಹೋಗುತ್ತೆ, ಆಮೇಲೆ ಕೋರ್ಟ್ ಬರುತ್ತೆ. ಆಯ್ತು, ಅದು ಫ್ರೀ ಫೇರ್ ಮೈಂಡ್ ಎಂದು ರಿಪೀಟ್ ಆಗ್ತಾ ಇದೆ. ಮತ್ತೆ ಕಸ್ಟೋಡಿಯಲ್ ಮೈಂಡ್ ಬರುತ್ತೆ. ಈಗ ಇದೆಲ್ಲ ಆದ್ಮೇಲೆ ಹೊರಗೆ ಬಂದಿದ್ದಾನೆ. ಯಾರ ಜೊತೆನಲ್ಲಿ ಇದ್ದಾನೆ? ಧರ್ಮಸ್ಥಳದಲ್ಲಿ ಏನ್ ಕೆಲಸ ಮಾಡ್ತಾನೆ? ಸಂಬಳ ಕೊಡೋರು ಯಾರು? ಲಾಡ್ಜಿಗೆ ದುಡ್ಡು ಕೊಟ್ಟವ್ರು ಯಾರು? ಅವನಿಗೆ ಬೀಲ್ ಬಿಡ್ಸೋಕೆ ಲಾಯರ್ ಇಲ್ಲ. ಈಗ ಡೆಸಿಗ್ನೇಟೆಡ್ ಸೀನಿಯರ್ ಅಪಿಯರ್ ಆಗ್ತಾರೆ ಫ್ರೀ ಆಗ್ಯಾ? ಇಷ್ಟೊಂದು ವರ್ಷ ಡೆಸಿಗ್ನೇಟೆಡ್ ಲಾಯರ್ ಯಾಕೆ ಅವರಿಗೆ ಸಹಾಯ ಮಾಡಿಲ್ಲ? ಈಗ ಬರುತ್ತೆ. ನೀವು ಹೇಳಿದ ಪಾಯಿಂಟ್ 200 ಕೋಟಿ. ಆಮೇಲೆ ಪ್ರಕಾಶ್ ರಾಜ್. ಹೌದು, ಪ್ರಕಾಶ್ ರಾಜು ಒಂದು ಪ್ರೋಗ್ರೆಸಿವ್ ನಟ. ಹೌದು. ಪ್ರಕಾಶ್ ರಾಜ್ಗೂ ಇವರನ್ನ ಸುಮ್ಮನೆ ಅವ್ರ ಮೇಲೆ ಬಣ್ಣ ಹಚ್ತಾ ಇದ್ದಾರೆ. ಕೇರಳದಲ್ಲಿ ಈಗ ಸುಮಾರು ಹಿಂದೂಗಳನ್ನ ಜೈಲು ಕಳ್ಸಿರೋರು ಅವರು. ಹಿಂದೂಗಳಿಗೆ ಹೊಟ್ಟೆ ಮೇಲೆ ಬೆಂಗಳೂರಿನಲ್ಲಿ ಹೊಡೆದು ಬಿಟ್ಟು ಹಿಂದೂ ಅಂದು ಸುಳ್ಳು ಹೇಳ್ಕೊಂಡು ಕೇರಳದಲ್ಲಿ ತಿರುಗ್ತಾ ಇದ್ದಾರೆ. ಅವ್ರದ್ದು ಟಿವಿ 200 ಕೋಟಿ. ಪ್ರಕಾಶ್ ರಾಜ್ ಅವರೇ, ನಾನು ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀನಿ, ಕೇಸ್ ಹಾಕಿ. ದಿಸ್ ಇಸ್ ಅ ಡಿಫಮೇಷನ್ ಕೇಸ್. ನಿನ್ಗೆ ಲಾಯರ್ ಬೇಕಂದ್ರೆ ಬನ್ನಿ. ಆ ಯಾರ್ಯಾರು ಈ ಸುಳ್ಳು ಸುದ್ದಿ ಹಾಕಿದ್ದು ಕೇಸ್ ಹಾಕೋಣ. ಯು ಡಿಮ್ಯಾಂಡ್ 1000 crores ಫ್ರಮ್ ದೆಮ್. 200 ಕೋಟಿ ಕತೆ ಕಟ್ಟಿದ್ಯಾರು? ಕಟ್ಟುತ್ತೇವ ನಾವು, ಕಟ್ಟುತ್ತೇವ ನಾವು, ಕಟ್ಟೆ ಕಟ್ಟುತ್ತೇವ. ಸುಳ್ಳು ಕಥೆಗಳನ್ನ ಕಟ್ಟೋದೇ ಮಾಧ್ಯಮದವ್ರದ್ದು ಕೆಲ್ಸನ. ಮಾಧ್ಯಮ ಅಂದ್ರೆ ಜಿ ಟಿವಿ ಅಲ್ಲ, ಕೆಲವು ಮಾಧ್ಯಮದವರು ಅವ್ರನ್ನ ಗೋಧಿ ಮೀಡಿಯಾ ಅಂತೀನಿ. ಆಯ್ತಾ? ಪ್ರಕಾಶ್ ರಾಜ್ ಮೇಲೆ ಬಣ್ಣ ಬಚ್ತಾ ಇದ್ದಾರೆ. ಪ್ರಕಾಶ್ ರಾಜ್ ಹೆಸರು ಆ ಚಿನ್ನಯ್ಯನಿಗೆ ಗೊತ್ತಿರೋಕ್ ಸಾಧ್ಯವಿಲ್ಲ. ಇದೇ ಪಿತೂರಿ, ಇದೇ ಷಡ್ಯಂತ್ರ, ಇದೇ ಕಿತಾಪತಿ, ಇದೇ ಭೂಪತಿ, ವೆಂಕಟಾಚಲಪತಿ, ಗಜಪತಿ. ಆ ಖಾಸಗಿ ಚಾನೆಲ್ಗೂ ಪ್ರಕಾಶ್ ರಾಜ್ಗೂ ಏನ್ ವೈಷಮ್ಯ? ಏನು ಇಲ್ಲ. ನೋಡಿ, ಅವರು ಯಾವಾಗ್ಲೂ ನಿಜ ಮಾತಾಡ್ತಾರೆ. ಪ್ರಕಾಶ್ ರಾಜ್ ಇಬ್ರು ಬನಿಯಾಗಳು ದೇಶವನ್ನ ಮಾಡ್ತಾ ಇದ್ದಾರೆ. ಇಬ್ರು ಬನಿಯಾಗಳು ಖರೀದಿ ಮಾಡ್ತಾ ಇದ್ದಾರೆ. ಏರ್ಪೋರ್ಟ್ ಮಾರಿದ್ರು, ರೈಲ್ವೆ ಸ್ಟೇಷನ್ ಮಾರಿದ್ರು, ಭೂಮಿ ಮಾರಿದ್ರು, ಸಮುದ್ರ ಮಾರಿದ್ರು, ಜನರ ಮೇಲೆ ದಾಳಿ ಆಯ್ತು, ಕೆಲಸ ಹೋಯ್ತು, ಕೂಲಿ ಹೋಯ್ತು, ಜುಮ್ಲಾ ಮಾಡ್ತಾರೆ. 15 ಲಕ್ಷ ಕೊಡ್ತೀನಿ ಅಂತ ಹೇಳಿ ಎಲ್ಲಾ ವಿಷಯಗಳನ್ನು ಬಚ್ಚಿಡ್ತಾರೆ. ಮೋದಿ ಸಾಹೇಬ್ರು ಏನೆಲ್ಲ ಮಾಡ್ತಾರೆ ಅನ್ನೋದು ಹೇಳ್ತಾರೆ. ಅವ್ರ ಕಾಲಿಗೆ ಕೆನಿತ್ ಕೋಲೆ ಶೂ, ಜಾರ್ಜೋ ಎಂಪ್ರಿಯೋ ಸೀಟು, ಅರ್ಮಾನಿಯನ್ ಸೂಟು, ಮೇ ಬ್ಯಾಗ್ ಗ್ಲಾಸು, ಮೇಕಪ್ಗೆ 84 ಕೋಟಿ. ಇದೆಲ್ಲ ವಿಷಯಗಳನ್ನ ಹೇಳ್ತಾರೆ. ಅದಕ್ಕೆ ಇವ್ರ ಮೇಲೆ ಬಣ್ಣ ಹಚ್ತಾ ಇದ್ದಾರೆ. ಅವರು ಈಗ ಈ ಸಂಘ್ ಪರಿವಾರದವರು ದೇಶಕ್ಕೆ ಏನೆಲ್ಲ ಅನ್ಯಾಯ ಮಾಡ್ತಾರೆ, ಪ್ರತಿ ಇನ್ಸ್ಟಿಟ್ಯೂಷನ್ ಅನ್ನ ಡಿಸ್ಟ್ರಾಯ್ ಮಾಡ್ತಾರೆ. ಸರ್ ಅನ್ನೋದು ತಕೊಂಡ್ ಬಂದಿದ್ದಾರೆ. ವೋಟ್ ಇಲ್ಲ, ವೋಟರ್ಸ್ ಯಾರಂದು ಅವರೇ. ಇದು ಎಲ್ಲಾ ವಿಚಾರವನ್ನು ಪ್ರಕಾಶ್ ರಾಜ್ ಮಾತಾಡ್ತಾರೆ. ಈಸ್ ಮೋರ್ ದೆನ್ ಎ ಇಂಟೆಲೆಕ್ಚುಯಲ್, ಈಸ್ ಅ ಸ್ಕಾಲರ್, ಈಸ್ ಅ ವೆಲ್ ರೆಡ್ ಪರ್ಸನ್. ಅವರಿಗೂ ಧರ್ಮಸ್ಥಳಕ್ಕೂ ಲಿಂಕ್ ಏನು ಸರ್? ಅಲ್ಲಿ ಯಾಕೆ ಲಿಂಕೇ ಇಲ್ಲ. ಇವ್ರು ಲಿಂಕ್ ಮಾಡಿಸ್ತಾರೆ. ಇಷ್ಟು ವರ್ಷ ಅವ್ರ ಲಿಂಕ್ ಅಲ್ಲ. ಹೌದು. ಈಗ ಕೇರಳ ಅವ್ರದ್ದು ಟಿವಿ ಬೆಂಗಳೂರು ಮಾತಾಡ್ತಾ ಇದ್ದಾರೆ. ಅಲ್ಲಿಗೆ ಲಿಂಕ್ ಆಯ್ತಾ?
ಹ್ಮ್ ರಾಜೀವ್ ಶಂಕರ್ ಚಂದ್ರಶೇಖರ್ ಬಿಜೆಪಿ, ಹ್ಮ್. ಅವ್ರ ಬಾಸ್ ಮೋದಿ, ಹ್ಮ್. ಅವ್ರದ್ದು ಕಿತಾಪತಿ, ಹ್ಮ್. ಸುಳ್ಳುಗಳು, ಜುಮ್ಲಾಗಳು, ಹ್ಮ್. ದೇಶವನ್ನ ಮಾರಾಟ ಮಾಡೋದು ಎಲ್ಲಾ ವಿಷಯ ಪ್ರಕಾಶ್ ರಾಜ್ ಮಾತಾಡ್ತಾನೆ. ಹ್ಮ್. ಹ್ಮ್. ಅದು ಅಲ್ಲೊಂದು ಟಚಿಂಗ್ ಆಗುತ್ತೆ, ಹ್ಮ್. ಇಲ್ಲೊಂದು ಟಚಿಂಗ್ ಆಗುತ್ತೆ. ಸುಮ್ನೆ ಪ್ರಕಾಶ್ ರಾಜ್ ಅವರೇ ಕೇಸ್ ಹಾಕಿ, ಹ್ಮ್. ದೇ ಆರ್ ಡಿಫೇಮಿಂಗ್ ಯು, ಫೈಟ್ ಇಟ್ ಅಂತ ಹೇಳ್ತೀನಿ ನಾನು. ಹ್ಮ್. ಹ್ಮ್. ಮತ್ತೆ ಹೇಳ್ತೀನಿ, ನನ್ನ ಹತ್ರ ಬಂದ್ರೆ ಹಾಕ್ತೀನಿ ಬಾ.